ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ನಮ್ಮ ಫಸ್ಟ್ ವಿಡಿಯೋ. ಸೊ ವೆಲ್ಕಮ್ ಯು ಆಲ್ ಫಾರ್ ದ ನ್ಯೂ ಬ್ಲಾಗ್ ಆಸ್ ವೆಲ್ ಆಸ್ ಫಾರ್ ದ ನ್ಯೂ ಚಾನಲ್ ಫ್ರೆಂಡ್ಸ್. ಸೊ ಇವತ್ತೇನಂತಂದರೆ ನಾವು ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಚಾನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫುಡೀಸ್ ಜಂಕ್ಷನ್ ಆರ್ ಫುಡೀಸ್ ಬ್ಲಾಗ್ ಅಂತಲೇ ಹೇಳ್ಬೋದು. ದಟ್ ಈಸ್ ವರ್ಮಾಸ್ ಕಿಚನ್. ಆಸ್ ವೆಲ್ ಆಸ್ ಏನಂತಂದರೆ ಫ್ರೆಂಡ್ಸ್, ಇದು ನಮ್ಮ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಜಸ್ಟ್ ಇಂಟ್ರೊಡಕ್ಷನ್ ಆದಷ್ಟು ಸ್ವಲ್ಪನೇ ಕೊಡ್ತೀನಿ. ಆ್ಯಂಡ್ ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಇನ್ನು ಹೊಸದಾಗಿ ಅಥವಾ ಒಂದು ನ್ಯೂ ವೆಂಚರ್ ಆರ್ ಎಲ್ಸ್ ನ್ಯೂ ಒಂದು ಹೊಸ ಅವತಾರ ಅಂತಲೇ ಹೇಳ್ಬೋದು, ಅದರೊಟ್ಟಿಗೆ ನಾನು ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಫುಡ್ಗಳ ಕತೆ ಅಂತ. ಏನಪ್ಪ ಇದು ಫುಡ್ಗಳ ಕತೆ ಅಂತ ಅಂದ್ಕೊಂತೀರಾ? ಜಸ್ಟ್ ಸಿಂಪಲ್ ಗಾಯ್ಸ್. ಈಚ್ ಆ್ಯಂಡ್ ಎವ್ರಿ ಫುಡ್ ಅಂತಂದರೆ ಪ್ರತಿಯೊಂದು ಆಹಾರ, ಪ್ರತಿಯೊಂದು ನಾವು ಏನೇನು ಸೇವಿಸ್ತೀವಿ ಅದಕ್ಕೊಂದು ಇತಿಹಾಸ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದನ್ನು ನಾನು ನಂಬ್ತೀನಿ. ಸೊ ಈ ಥರ ಒಂದು ಇತಿಹಾಸ ಇರುವಂತಹ ಫುಡ್ ಅಥವಾ ಒಂದು ಆಹಾರವನ್ನು ನಾವೇನು ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ ಈ ಸೀರೀಸಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ನಾನು ಹೇಳಿದಾಗೆ ಇದೊಂದು ಫುಡ್ಗಳ ಇತಿಹಾಸ ಆಗಿರುತ್ತೆ. ಆ್ಯಸ್ ವೆಲ್ ಆಸ್ ಅದಕ್ಕೊಂದು ಪ್ರತಿಯೊಂದು ಆಹಾರ, ಈಗ ಒಂದು ನಮ್ಮ ಭೂಮಂಡಲನೇ ತಗೊಂಡ್ರೆ, ಈ ಭೂಮಂಡಲದಲ್ಲಿ ನಾವು ಪ್ರತಿಯೊಂದಕ್ಕೂ ಒಂದು ಇತಿಹಾಸ ಇದ್ದೇ ಇರುತ್ತೆ. ನೀರಿಗೂ ಕೂಡ ಒಂದು ಇತಿಹಾಸ ಇದ್ದೇ ಇರುತ್ತೆ. ಹಾಗೆ ಕೂಡ ಪ್ರತಿಯೊಂದು ಆಹಾರ ನಾವೇನು ಸೇವಿಸ್ತೀವಿ ಅದಕ್ಕೊಂದು ಇತಿಹಾಸ ಇರುತ್ತೆ. ಸೊ ಇವತ್ತು ನಮ್ಮ ಮೊದಲನೇ ಫುಡ್ ಬಂದು ಇಟ್ಸ್ ಅವರ್ ಫೇವ್ರೆಟ್ ಆಸ್ ವೆಲ್ ಆಸ್ ನನ್ನ ಪರ್ಸ್ನಲ್ ಫೇವ್ರೆಟ್ ಊರು ಮೈಸೂರು ಆ್ಯಂಡ್ ಮೈಸೂರು ಪಾಕ್. ಸೊ ಮೈಸೂರು ಪಾಕ್ ಅಂದಿದ ತಕ್ಷಣ ನಮ್ಮ ಎಲ್ಲರಿಗೂ, ಎಸ್ಪೆಷಲಿ ನಾವು ದಕ್ಷಿಣ ಭಾಗದವ್ರಿಗೆ, ಸೌತ್ ಇಂಡಿಯನ್ಸ್ಗೆ ನಮಗೆ ಇಟ್ಸ್ ವೆಲ್ ನೋನ್ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಯಾರು ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿದ್ದೀವಿ ಅವ್ರಿಗಂತೂ ಒಂದು ಇಟ್ಸ್ ಲೈಕ್ ಅ ಡಿಲಿಷಿಯಸ್ ಆಸ್ ವೆಲ್ ಆಸ್ ಒಂದು ಹೇಳಲಿಕ್ಕೆ ನಮ್ಮ ಪದನೇ ಸಿಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಒಂದು ಸ್ವಾದಿಷ್ಟಕರವಾದ ಒಂದು ಆಹಾರ ಅಂತಲೇ ಹೇಳ್ಬೋದು. ಅದರಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಶುರುವಾದಂತಹ ಮೈಸೂರು ಪಾಕ್, ಅದ್ರ ಇತಿಹಾಸ ಏನು, ಆಸ್ ವೆಲ್ ಆಸ್ ಅದು ಹೆಂಗೆ ಶುರುವಾಯಿತು ಆ್ಯಂಡ್ ಯಾರು ಕಂಡುಹಿಡಿದವ್ರು ಯಾರು ಆ್ಯಂಡ್ ಯಾವ ಟೈಮಲ್ಲಿ ಕಂಡುಹಿಡಿದ್ರು ಅನ್ನೋದನ್ನು ನೋಡೋಣ. 1935 ಮೈಸೂರು ಸಂಸ್ಥಾನವನ್ನು ಆಳ್ತಿದ್ದಂತಹ ದೊರೆ ರಾಜ 4ನೇ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು. ಸೊ ಇವ್ರ ಕಾಲದಲ್ಲಿ ಒಬ್ಬ ಭಟ್ರು ಇರ್ತಾರೆ. ಅವ್ರ ಹೆಸರು ಏನು ಅಂತಂದರೆ ಕಾಕಾಸುರ ಮಾದಪ್ಪ ಅಂತ. ಸೊ ಒಂದಿನ ಏನಾಗುತ್ತೆ ಫ್ರೆಂಡ್ಸ್, ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಸಂಜೆ ಸಮಯ ಆಗಿರುತ್ತೆ. ಅಂಥ ಕಾಲದಲ್ಲಿ ರಾಜ 4ನೇ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ಅವ್ರು ಏನು ಅಂತಂದರೆ ಚಳಿಗಾಲದಲ್ಲಿ ಆಸ್ ವೆಲ್ ಆಸ್ ನಮಗೂ ಕೂಡ ಯೂಶಲಿ ಏನಾದರೂ ತಿನ್ನಬೇಕು ಆ್ಯಂಡ್ ಏನಾದರೂ ಒಂದು ಸ್ನ್ಯಾಕ್ಸ್ ರೀತಿಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಮಾದಪ್ಪರವ್ರಿಗೆ ಕರೆಸ್ಬಿಟ್ಟು, ನೋಡಿ ಮಾದಪ್ಪರವರೇ, ನನಗೇನಾದ್ರು ತಿನ್ನಬೇಕು ಅನಿಸ್ತಾ ಇದೆ, ಅದರಲ್ಲೂ ಕೂಡ ನಮಗೇನಂತಂದರೆ ಮುಂಚೆ ನಾನು ಯಾವತ್ತೂ ತಿಂದಿರಬಾರ್ದು, ಮುಂದೂ ಕೂಡ ಯಾರು ಮಾಡಬಾರ್ದು ಅಂಥದ್ದೊಂದು ಆಹಾರವನ್ನು ಮಾಡ್ಕೊಂಡು ಬನ್ನಿ ಅಂತ ಮಾದಪ್ಪರವ್ರಿಗೆ ಹೇಳ್ತಾರೆ. ಮಾದಪ್ಪರವ್ರು ಬಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಹುಡುಕ್ತಾರೆ, ಪ್ರತಿಯೊಂದು ಡಬ್ಬನ ತೆಗೆದು ಏನಾದರೂ ರಾಜನಿಗೆ ಒಂದು ವಿಶೇಷವಾದಂಥ ಆಹಾರ ಮಾಡೋಣ ಅಂತ ಅಂದ್ಬಿಟ್ಟು ಹುಡುಕ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ನಮಗೆ ನಮ್ಮ ಮಾದಪ್ಪನವ್ರಿಗೆ ಸಿಕ್ಕಿದಂತಹ ಒಂದು ವಸ್ತುಗಳು ಏನು ಅಂತಂದರೆ ಕಡಲೆ ಹಿಟ್ಟು, ಹಾಗೆ ಸಕ್ಕರೆ ಮತ್ತು ತುಪ್ಪ, ಈ 3 ಮಾತ್ರ ಸಿಕ್ಕಿರುತ್ತೆ. ಯಾಕಂದರೆ ಜೋರು ಮಳೆ ಬರ್ತಿರೋಂತಹ ಸಮಯದಲ್ಲಿ ಇವ್ರಿಗೇನಾಗುತ್ತೆ, ಆಹಾರಕ್ಕೆ ಬೇಕಾದಂಥ ದವಸ ಧಾನ್ಯಗಳೇನಾಗಿರುತ್ತೆ ಅದು ತಲುಪಿರೋದಿಲ್ಲ ಅರಮನೆಗೆ. ಸೊ ಇಂಥ ಸಮಯದಲ್ಲಿ ಮಾದಪ್ಪರವ್ರು ಏನು ಮಾಡುತ್ತೆ, ಇದರಲ್ಲಿ ಒಂದು ವಿಶೇಷವಾದ ಅಡುಗೆ ನಮ್ಮ ರಾಜನಿಗೆ ಮಾಡಿಕೊಡುವ ಅಂತ ಹೇಳ್ಬಿಟ್ಟು ಶುರು ಮಾಡಿದಂತಹ ಆಹಾರವೇ ಮೈಸೂರು ಪಾಕ್. ಸೊ ಮೊದಲಿಗೆ ಮಾದಪ್ಪರವ್ರು ಏನು ಮಾಡ್ತಾರೆ, ಸಕ್ಕರೆ ಪಾಕನ ಮಾಡಿ ಮತ್ತು ಕಡಲೆ ಹಿಟ್ಟನ್ನು ಬೆರೆಸಿ ಅದಕ್ಕೆ ತುಪ್ಪನ ಬೆರೆಸಿ ರಾಜರಿಗೆ ತೊಗೊಂಡೋಗಿ ಕೊಡ್ತಾರೆ. ರಾಜರು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಮಾದಪ್ಪರವ್ರು ಏನು ಮಾಡ್ಕೊಂಬರ್ಬೋದು, ಹೆಂಗಿರ್ಬೋದು ಅಂತ. ಮತ್ತು ಮಾದಪ್ಪರವ್ರಿಗೂ ಕೂಡ ತುಂಬ ಭಯ ಕೂಡ ಉಂಟಾಗುತ್ತೆ. ಯಾಕಂದರೆ ಮೊದಲನೇ ಬಾರಿ ಮಾಡಿದ್ದಂತಹ ಆಹಾರ ಎಲ್ಲಿ ಹಾಳಾಗುತ್ತೆ, ರಾಜರಿಗೆ ಎಲ್ಲಿ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ತುಂಬ ಭಯದಲ್ಲೇ ಮತ್ತೆ ರಾಜನಿಗೆ ಹೋಗಿ ಕೊಡ್ತಾರೆ. ರಾಜ ಒಂದೇ ಒಂದು ಬೈಟ್ ತಿಂತಾರೆ. ಬೈಟ್ ತಿಂದಿದ ತಕ್ಷಣ ಅವ್ರು ಯಾವತ್ತೂ ಕೂಡ ಸೇವಿಸೇ ಇರೋದಿಲ್ಲ, ಅಂತಹ ರುಚಿ ಅವರಿಗೆ ಸಿಗ್ತದೆ. ಮಾದಪ್ಪರವ್ರಿಗೆ ಕರೆಸ್ಬಿಟ್ಟು ಹೇಳ್ತಾರೆ, ಶಬಾಷ್ ಮಾದಪ್ಪರ, ಇದಕ್ಕೇನಂತ ಹೆಸರಿಟ್ಟಿದ್ದೀರಾ, ಇದು ಯಾವ ಆಹಾರ ಅಂತ ಕೇಳ್ತಾರೆ. ಮಾದಪ್ಪರವ್ರಿಗೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆಗ ರಾಜರೇ ಒಂದು ಹೆಸರಿಡ್ತಾರೆ, ಅದೇ ಮೈಸೂರು ಪಾಕ್. ಮೈಸೂರು ಪಾಕ ಅಂತಂದರೆ, ಪಾಕ ಅಂತಂದರೆ ಒಂದು ಆಹಾರ ಅಂತ ಅರ್ಥ. ಸೊ ಇದು ಮೈಸೂರಲ್ಲಿ ಶುರುವಾದಂಥ ಆಹಾರ, ಹಾಗಾಗಿ ಅದಕ್ಕೆ ಮೈಸೂರು ಪಾಕ್ ಅಂತ 4ನೇ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಹೆಸರಿಡ್ತಾರೆ. ಸ್ವಲ್ಪ ವರ್ಷಗಳಾದಮೇಲೆ ನಮ್ಮ ಮಾದಪ್ಪರವ್ರು ಏನು ಮಾಡ್ತಾರೆ, ಅರಮನೆನ ಬಿಟ್ಟು ಅವರು ಸ್ವಂತವಾಗಿ ಮೈಸೂರು ಪಾಕ್ನ ತಯಾರು ಮಾಡಿ ಅದನ್ನು ಮಾರಾಟ ಶುರು ಮಾಡ್ತಾರೆ.
ಈಗಲೂ ಕೂಡ ಮೈಸೂರಲ್ಲಿ ಅವರ ವಂಶಸ್ಥರೇ ಒಂದು ಆ ಅಂಗಡಿಯನ್ನು ನೋಡ್ಕೊಳ್ತಿದ್ದಾರೆ. ಮೈಸೂರಲ್ಲಿ ಈಗಲೂ ಕೂಡ ಆ ಅಂಗಡಿ ಸಿಗತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇದು ನಮ್ಮ ಹೊಸ ವಿಡಿಯೋ ಆಗಿರೋದ್ರಿಂದ, ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಇಷ್ಟ ಆಗಿದ್ರೆ ಮಾತ್ರ. ಆ್ಯಂಡ್ ಸಾಕಷ್ಟು ವಿಡಿಯೋಗಳನ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಆ್ಯಸ್ ವೆಲ್ as ಸಾಕಷ್ಟು ಸೀರೀಸ್ಗಳು ಬರೋದಿದೆ. ಸೊ ಸ್ಟೇ ಟ್ಯೂನ್ ಫ್ರೆಂಡ್ಸ್. ನಮಸ್ಕಾರ.